ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಸಮಾಧಿ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಾ? ಯಾಕೋ ಬಂದೆ ಇಲ್ಲಿಗೆ? ಇದು ಬೆಂಕಿ ಕೆಂಡದ ಭೂಮಂಡಲದ ಉಂಡೆ, ಸುಟ್ಟು ಬೂದಿ ಆಗ್ತೀಯಾ? ಯಾಕಪ್ಪ ಇವ್ರು ಹಿಂಗೆ ಆಡ್ತಿದ್ದಾರೆ? ಮುಂದಿನ ಜನ್ಮದಲ್ಲಿ ನಾನು ಶ್ರೀಚಕ್ರ ಆಗಿ ಹುಟ್ಟಿ ಬರ್ತೀನಿ. ಇವರು ನನ್ನ ದೇವರು, ಇವರು ನನ್ನ ಪ್ರದಕ್ಷಿಣೆ ಹಾಕ್ಸ್ಬೇಕು. ದೀಕ್ಷೆ ತಗೊಳ್ಳೋದಕ್ಕೆ ನನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಕ್ಕ? ನೀನು ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಡ. ನನಗೆ ದೀಕ್ಷೆ ಕೊಟ್ಟು ನೀನು ದೇವ್ರ ಪೂಜೆ ಪುನಸ್ಕಾರದಲ್ಲಿ ಕಾಲ ಕಳಿ. ಬಂದು ಭಕ್ತಾದಿಗಳನ್ನ ಚೆನ್ನಾಗಿ ನೋಡ್ಕೋ. ಏನೋಪ್ಪ, ನಿನ್ನೆ ನಂಬಿದ್ದೀನಿ, ಮಾಡ್ಕೊಂಡು ಹೋಗು. ಮುಕುಂದ ಸ್ವಾಮಿಗಳಿಗೆ ನಮ್ಮಿಂದ ಸೇವೆ ಸಲ್ಲಿಸಕ್ಕಾಗೋದು ಇಷ್ಟೇ ಅಲ್ವಾ? ಅರ್ಚಕರೇ, ಮುಂದುವರಿಸಿ. ಬಂದ್ರು, ನಮ್ಮೂರಿಗೆ ಅಪ್ನವ್ರು ಬಂದ್ರು, ಜಾಗ ಬಿಡಿ. ಅಪ್ನವ್ರು ಬಂದ್ರು, ಜಾಗ ಬಿಡಿ. ನಮ್ಮ ಸ್ವಾಮಿಗಳು ಬಂದ್ರು, ಜಾಗ ಬಿಡಿ. ನಿಲ್ಸಿ ಅಧರ್ಮನ. ಏನೋ ಹುಚ್ಚೇಶ, ನನ್ನ ತಮ್ಮನಿಗೆ ಸ್ವರ್ಣಲಿಂಗ ಶುದ್ಧಿ ದೀಕ್ಷೆ ಕೊಡ್ತಾ ಇದ್ದೀನಿ. ಶುಭ ಕಾರ್ಯಕ್ಕೆ ಅಡ್ಡಿ ಮಾಡಬೇಡವೋ? ನೀವೇನ್ ದೀಕ್ಷೆ ಕೊಡೋದು? ಇಲ್ಲಿ ಸಮಾಧಿ ಸ್ವಾಮಿ ಬಂದು ಕುಂತವ್ರೆ. ಅಭಿಷೇಕ ಮಾಡಿ, ಅಭಿಷೇಕ. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ. ಯಾಕೆ ಸುಮ್ಮನೆ ಒಂದೇ ಸಮ ಹೊಡ್ಕೋತಿ ಹಾಗೆ? ಅಕ್ಕ, ನೀನ್ ಮೊದಲು ನನಗೆ ದೀಕ್ಷೆ ಕೊಡು. ಈ ಹುಚ್ಚ ನನ್ ಮಗ ಬಡಬಡಾಯಿಸ್ತಾನೆ ಇರ್ತಾನೆ. ಮುಚ್ಕೊಂಡು ನಿಂತ್ಕೊಳ್ಳಲೇ. ಸುಟ್ಟೋಗ್ತೀಯಾ, ಸುಟ್ಟೋಗ್ತೀಯಾ. ಅಮೃತಧಾರೆ ನಿನ್ನ ಕೈಗೆ ಬಿದ್ರೆ ಸುಟ್ಟು ಕರಕಲಾಗಿ ಹೋಗ್ತೀಯಾ. ಇಲ್ಲಿದೆ ಅಮೃತಧಾರೆ. ಅಕ್ಕ ಚೆನ್ನಾಂಬಿಕೆಯವರೇ, ಇತಿಹಾಸ ಏನ್ ಹೇಳುತ್ತೆ? ಮುಕುಂದ ಸ್ವಾಮಿಗಳು ಸಮಾಧಿ ಆಗುವಾಗ ಏನ್ ಹೇಳಿದ್ರು? ಎಲ್ಲ ಒಂದ್ಸರಿ ತಿರ್ಸಿ ಹೇಳು. ಮತ್ತೆ ಚಕ್ರನ ತಿರ್ಸಿಂದಕ್ಕೆ ಮುಂದಿನ ಜನ್ಮದಲ್ಲಿ ನಾನು ಶ್ರೀಚಕ್ರ ಆಗಿ ಹುಟ್ಟಿ ಬರ್ತೀನಿ. ನಾನು ಮುಂದಿನ ಜನ್ಮದಲ್ಲಿ ಶ್ರೀಚಕ್ರ ಆಗಿ ಹುಟ್ಟು ಬರ್ತೀನಿ ಅಂತ ಹೇಳಿ ಜೀವಂತ ಸಮಾಧಿಯಾಗಿದ್ರು ಅಲ್ವಾ? ಅಲ್ವಾ? ಈಗ ನೋಡಿ, ಈಗ ನೋಡಿ, ಶ್ರೀಚಕ್ರ ಇಲ್ಲಿದೆ. ಭೂಮಿ ಇವಳು, ಎಲ್ಲರನ್ನೂ ತಿರುಗಿಸ್ತಾಳೆ. ಭೂತಾಯಿ ಇವಳು. ಏ ಹುಚ್ಚ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ಈ ಶುಭ ಕಾರ್ಯಕ್ಕೆ ಅಡ್ಡಿ ಬರಬೇಡ. ದೀಕ್ಷೆ ಕೊಡೋ ಗಳಿಗೆ ಮೀರ್ ಹೋದ್ರೆ ಮತ್ತೆ ಶುಭ ಗಳಿಗೆ ಬರೋದಕ್ಕೆ ತುಂಬಾ ಕಾಯ್ಬೇಕಾಗತ್ತೆ. ಬಾಯಿ ಮುಚ್ಕೊಂಡು ನಿಂತ್ಕೋ. ನಿನಗೆ ದೀಕ್ಷೆ ಯಾಕಪ್ಪ ಕೊಡ್ತಿರೋದು ಅಳಿಮಯ್ಯ? ನೀನೇನು ದೀಕ್ಷೆ ತಗೊಂಡು ದೇಶಾಂತರ ಹೋಗ್ತೀಯೇನೋ? ಬೀದಿ ಬಸವ. ಏಯ್, ತಿಕ್ಕಣ ಮುನ್ಸ್ವಾಮಿ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ಸ್ವರ್ಣಲಿಂಗನ ಕಾಯೋದಿಕ್ಕೆ, ಅದನ್ನ ಶುದ್ಧಿಪಡಿಸೋದಿಕ್ಕೆ ನನಗೆ ದೀಕ್ಷೆ ಕೊಡ್ತಾ ಇರೋದು. ಮುಕುಂದ ಸ್ವಾಮಿಗಳನ್ನ ಕಾಯೋದಿಕ್ಕೆ ನನಗೆ ದೀಕ್ಷೆ ಕೊಡ್ತಿರೋದು. ಹೇ ಹೇ, ಹುಚ್ಚ ನಾನ ನೀನ? ತಿಕ್ಕಲು ನನಗ ನಿನಗ? ದೇವರೇ ಇಲ್ಲಿ ನಮ್ಮ ಎದುರು ನಿಂತಿರುವಾಗ ನಾನು ನೀನೇನೋ ಕಾಯೋದು ಸ್ವಾಮಿನ? ಯಾವಾಗ್ಲೂ ನಮ್ಮನ್ನು ಕಾಪಾಡಪ್ಪ ಅಂತ ಅಲ್ವೇನೋ ಬೇಡ್ಕೊಳ್ಳೋದು? ಅಕ್ಕಯ್ಯ, ದೀಕ್ಷೆನೂ ಬೇಡ, ಭಿಕ್ಷೆನೂ ಬೇಡ. ಈ ನನ್ನ ಮುದ್ದು ಸ್ವಾಮಿಗೆ ಪಾದ ಪೂಜೆ ಮಾಡಿ ಅದರ ಪ್ರಸಾದನ ಈ ಶಿವಮಂಟನೆ ಕುಡಿಸು. ಆಗ್ಲಾದ್ರೂ ಜ್ಞಾನೋದಯ ಆಗ್ಬೋದು, ಒನಕೆ ಚಿಗುರಬಹುದು. ಆಗ್ಲಿಂದ ನೀನೇ ಮಾತಾಡ್ತಾ ಇದೀಯಾ.
ಯಾರೋ ಈ ಹುಡುಗಿ ನೋಡು ಎಷ್ಟು ಹೆದರ್ಕೊಂಡಿದ್ದಾಳೆ. ಎಲ್ಲಿಂದ ಕರ್ಕೊಂಡ್ಬಂದ್ಯೋ? ಯಾರಮ್ಮ ನೀನು? ನನ್ನ ಹೆಸರು ಹಿರಣ್ಮಯಿ ಅಂತ. ನಾನು ಚಕ್ರಪುರಿ ಹುಡುಗಿ. ನಾನು ಮತ್ತೆ ನಮ್ಮ ಅಪ್ಪ ನಮ್ಮ ಕುಲದೇವರಿಗೆ ಪೂಜೆ ಮಾಡ್ಸಕ್ ಬಂದಿದ್ವಿ. ಇವರು ನನ್ನ ಇಲ್ಲಿ ಎತ್ಕೊಂಡ್ ಬಂದ್ಬಿಟ್ರು. ಪಾಪ ನಮ್ಮಪ್ಪ ಎಲ್ಲಿ ಹುಡುಕ್ತಿರ್ತಾರೋ ಏನೋ. ನನಗೆ ತುಂಬಾ ಭಯ ಆಗ್ತಾ ಇದೆ ಇಲ್ಲಿ. ಚಕ್ರಪುರಿನಾ? ಏ ಉಚ್ಚೇಶ, ಆ ಹುಡುಗಿನ ಯಾಕೆ ಎತ್ಕೊಂಡ್ ಬಂದಿದ್ಯಾ? ನೋಡಿ ಎಷ್ಟು ಗಾಬರಿ ಆಗಿದ್ದಾಳೆ. ಎಲ್ಲಿಂದ ಎತ್ಕೊಂಡ್ ಬಂದ್ಯಾ ಅಲ್ಲೇ ಕರ್ಕೊಂಡೋಗಿ ಬಿಡೋ. ಏ ಮೂರ್ಖ, ದೇವ್ರು ಪ್ರತ್ಯಕ್ಷ ಆಗಿ ವರ ಕೇಳ್ಕೊ ಅಂದ್ರೆ ನೀನ್ ದೇವ್ರು ಹೌದೋ ಅಲ್ವೋ ಅಂತ ಸಾಕ್ಷಿ ತೋರ್ಸು ಅಂತ ಹೇಳಿ ಕೊಡೋ ವರನೇ ಕಳ್ಕೊಂಡಂತೆ ನಿನ್ನಂಥವನು. ದೇವ ಬಂದನೋ ನಮ್ಮ ಸ್ವಾಮಿ ಬಂದನೋ, ದೇವರ ದೇವ ಸ್ವಾಮಿ ಬಂದನೋ, ನಮ್ಮ ದೈವ ಬಂದನೋ, ನಮ್ಮ ದೇವ ಬಂದನೋ. ಹಿರಣ್ಮಯಿ, 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 ನಿನ್ಗೇನಾಗಿಲ್ಲ ತಾನೆ? ಏ ಹುಚ್ಚ, ನಿನಗಷ್ಟು ಗೊತ್ತಾಗಲ್ವಾ? ಮಕ್ಕಳು ಭಯ ಬೀಳಲ್ವಾ? ಹೇಗಿದೆಯೋ ಬಂಗಾರಿ? ಚೆನ್ನಾಗಿದ್ದೀನಿ ದೊಡ್ಡಮ್ಮ. ನಿಮ್ಮಮ್ಮ ಹೇಗಿದ್ದಾಳೋ? ಚೆನ್ನಾಗಿದ್ದಾಳೆ. ಇವಳು ನಿನ್ ಮಗಳ? ನನ್ನ ಮಗಳು ಹಿರಣ್ಮಯಿ. ತುಂಬಾ ಮುದ್ದಾಗಿದ್ದಾಳೆ. ಇದೇ ಕಣೋ ಸಮಾಧಿ ದೇವಸ್ಥಾನ. ಮುಕುಂದ ಸ್ವಾಮಿಗಳೇ ನಮಗೆ ಕುಲದೇವರು. ಸದ್ಯ ನೀನು ಇಲ್ಲಿಗೆ ಬಂದಿದ್ದು ನನಗೆ ನೆಮ್ಮದಿ ಆಯ್ತು ನೋಡು. ಇನ್ನು 3 ದಿನಕ್ಕೆ ಸಮಾಧಿ ಉತ್ಸವ. ಅದಕ್ಕೆ ಮುಂಚೆ ಈ ಸಮಾಧಿನ ಕಾಪಾಡೋದಕ್ಕೆ ಸ್ವರ್ಣಲಿಂಗ ಶುದ್ಧಿಗೆ ದೀಕ್ಷೆ ಕೊಡಬೇಕು. ಇವನು ನನ್ನ ತಮ್ಮ. ಆದರೂ ಉತ್ತರಾಧಿಕಾರಿ ನೀನೇ ಆಗ್ತೀಯ. ಎಂಥ ಸಮಯಕ್ಕೆ ಬಂದಿದೆಯೋ, ಆ ದೇವ್ರೇ ನಿನ್ನನ್ನು ಕಳಿಸ್ಕೊಟ್ಟಿರ್ಬೇಕು. ಅಕ್ಕ, ಏನಕ್ಕ ಹೀಗೆ ಮಾತಾಡ್ತಾ ಇದ್ಯಾ?
ಈ ಹುಚ್ಚ ಯಾವುದೋ ಮಗುನ್ ಹೊತ್ಕೊಂಬಂದ. ಆ ಮಗುನ್ ಹುಡ್ಕೊಂಡು ಇನ್ಯಾವನೋ ಬಂದ. ಅವನು ನೋಡಿದ ತಕ್ಷಣ ನೀನು ಅವನಿಗೆ ದೀಕ್ಷೆ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲಕ್ಕ, ಸರಿನಾ ನೀನು ಮಾತಾಡ್ತಿರೋದು? ಇವನು ಬೇರೆ ಯಾರು ಅಲ್ಲ ಕಣೋ, ಇವನೇ ನಿಜವಾದ ಉತ್ತರಾಧಿಕಾರಿ ಈ ಸ್ವರ್ಣಲಿಂಗಕ್ಕೆ. ಎಂಥ ಮಾತಾಡ್ತಿದ್ಯಕ್ಕ ನೀನು? ನಾನು ನಿನ್ನ ಕಣ್ಣು ಮುಂದೆ ಬೆಳೆದಿರೋನು, ಈ ಸ್ವರ್ಣಲಿಂಗನ ನೋಡ್ಕೊಂಡು ಬೆಳೆದಿರೋನು. ಸರಿಯಾಗಿ ಹೇಳಬೇಕು ಅಂದ್ರೆ ನಾನೇ ಈ ದೇವಳಕ್ಕೆ ವಾರಸ್ದಾರ. ಈಗ ಯಾವನೋ ತಲೆ ಕೆಟ್ಟರೋ ಹುಚ್ಚ ಬಂದು ಮಾತಾಡ್ತಿದ್ದಾನೆ ಅಂದ್ರೆ ಗೊತ್ತು ಗುರಿ ಇಲ್ದೇ ಇರೋನ್ಗೆ ದೀಕ್ಷೆ ಕೊಡ್ತೀನಿ ಅಂತ್ಯಾ? ನಾನು ಒಪ್ಪಲ್ಲ ಒಪ್ಪಲ್ಲ ಒಪ್ಪಲ್ಲ. ದೇವರೇ ದೇವರನ್ನ ಮೆಚ್ಚಿಸ್ತಾನೆ. ದೇವರ ಪರೀಕ್ಷೆನ ದೇವರೇ ಮಾಡಲಿ. ಸ್ವರ್ಣಲಿಂಗಕ್ಕೆ ಹೂವಿಟ್ಟು ಸತ್ಯ ಕೇಳಿ. ವಾರಸ್ದಾರ ಯಾರು ಅಂತ ಗೊತ್ತಾಗುತ್ತೆ. ಆ ಸ್ವಾಮಿನೇ ಉತ್ತರ ಕೊಡ್ತಾರೆ. ನನ್ನ ವಾರಸ್ದಾರ ಯಾರು ಅಂತ ಹೇಳಿ. ಅದು ಸರಿನೇ. ಹುಚ್ಚೇಶ ಹೇಳ್ದಂಗೆ ಮಾಡೋಣ. ಆಗ ನಿನ್ನ ಅನುಮಾನನೂ ಪರಿಹಾರ ಆಗತ್ತೆ, ನನ್ನ ಅನುಮಾನನೂ ಪರಿಹಾರ ಆಗತ್ತೆ. ಅರ್ಚಕರೇ, ವಿಳ್ಳೆದೆಲೆಗೆ ಹೂ ಕಟ್ಟಿ ಪ್ರಶ್ನೆ ಬರೆದು ಸ್ವಾಮಿಗಳ ಮುಂದೆ ಇಡಿ. ಅವರೇ ಉತ್ತರ ಕೊಡ್ತಾರೆ. ಏನಂತೀಯ? ಆದ್ರೆ ಈ ಚೀಟಿನ ನನ್ನ ಬಂಗಾರ ದೇವರೇ ತೆಗಿಬೇಕು. ಮಕ್ಕಳೇ ದೇವರು, ದೇವರೇ ತೆಗಿಲಿ ಎಲ್ಲೆಲ್ಲಿ ಚೀಟಿನ. ಹಾಲ್ಗಾಲು ನೀರಿಗೆ ನೀರು ಏನು ಅಂತ ಬಯಲಾಗುತ್ತೆ. ಬೆತ್ತಲಾಗದೆ ಬಯಲು ಸಿಗದಿಲ್ಲಿ. ಬಯಲು ಆಲಯದೊಳಗೋ, ಆಲಯವು ಬಯಲೊಳಗೋ, ಎರಡೂ ನಿಮ್ದೊಳಗೋ. ಸ್ವರ್ಣಲಿಂಗೇಶ್ವರ ನಮೋ ನಮೋ ಸ್ವರ್ಣಲಿಂಗೇಶ್ವರ. ರಶ್ಮಿ, ಹೇಗಿದೆ ಈಗ ಕಾಲು ನೋವು? ಪರವಾಗಿಲ್ಲಮ್ಮ, ಇನ್ನೂ ಸ್ವಲ್ಪ ಸುಧಾರಿಸ್ಕೊಳ್ಬೇಕು. ನಿನಗೆ ಗೊತ್ತಾಯ್ತು? ನೀನು ಹೇಳ್ದೆ ಇದ್ರೆ ಏನೇ, ನನಗೆ ತಿಳಿಯತ್ತೆ. ನನ್ನ ಕರಳು ಬಳ್ಳಿನೇ ಅಲ್ವಾ ನೀನು? ಸರಿ, ಈ ಮನೆಗೆ ಹಿರಿಕರು ಅಂತ ಅನ್ಸ್ಕೊಂಡಿರೋ ರಾಜಲಕ್ಷ್ಮಿ ಅವರೆಲ್ಲಿದ್ದಾರೆ? ದೇವಸ್ಥಾನಕ್ಕೆ ಹೋಗಿದಾರಮ್ಮ, ನನ್ನ ಹೆಸರಲ್ಲಿ ಆ ಮಹಾತಾಯಿಗೆ ಅರ್ಚನೆ ಮಾಡ್ಸಕ್ಕೆ. ಏನು ಅರ್ಚನೆ ಮಾಡಿಸಿದ್ರೇನು? ಜನಾನೇ ಸರಿ ಇಲ್ಲದೆ ಇದ್ಮೇಲೆ. ಅಮ್ಮ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಇನ್ನೇನೆ, ನಮ್ಮ ಹೊಟ್ಟೆ ಉರಿಸಿ ಹಠ ಮಾಡಿ ಇವನನ್ನು ಮದುವೆ ಮಾಡ್ಕೊಂಡಿಯಲ್ಲ. ಮದುವೆ ಆಗಿ 4 ದಿನಾನೂ ಆಗಿಲ್ಲ, ಆಗ್ಲೇ ಕಾಲು ಮುರ್ಕೊಂಡು ಬಿದ್ದಿದೆಯಲ್ಲ. ಇನ್ನೂ ಕೂಡ ಅವಳಿ ಶಾಸ್ತ್ರ ಕೂಡ ಆಗಲಿಲ್ಲ. ಅಮ್ಮ, ಇದನ್ನ ನಾನೇ ಮಾಡ್ಕೊಂಡಿರೋದು. ನನ್ನ ಕಾಲ ಮೇಲೆ ನಾನೇ ತೆಂಗಿನಕಾಯಿ ಹಾಕೊಂಡೆ. ಇದ್ರಲ್ಲಿ ಅವ್ರ ತಪ್ಪೇನು ಬಂತು? ಗ್ರಹಚಾರ ಅನ್ನೋದು ಯಾರ ಮೂಲಕ ಕಾಡತ್ತೆ ಅಂತ ಗೊತ್ತಾಗಲ್ಲ ಕಣೆ ರಶ್ಮಿ. ಅದೇನು ಕುರುಡು ಮೋಹ ಇಟ್ಕೊಂಡಿದ್ಯಾ ಇವ್ರ ಮನೆ ಮೇಲೆ. ನನಗಂತೂ ಈಗಲೂ ಇವ್ರನ್ನ ಕಂಡ್ರೆ ಆಗಲ್ಲ. ನೀನೇನಾರು ಅನ್ಕೋ. ಅಮ್ಮ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಲ್ವಾ? ಹೇಗೂ ನೀನು ಮದುವೆ ಮಾಡ್ಕೊಟ್ಟಾಗಿದೆ. ಏನೇ ಬಂದರೂ ನಾನು ಅನುಭವಿಸ್ತೀನಿ. ನೀನೇನು ಚಿಂತೆ ಮಾಡಬೇಡ. ಈಗ ಚಿಂತೆ ಮಾಡಿ ಏನು ಪ್ರಯೋಜನ? ನಾನು ನಿಮ್ಮಪ್ಪ ಅನ್ಕೋತಾನೆ ಇರ್ತೀವಿ, ಆಗಿದ್ದಾಗೋಯ್ತು, ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಅಂತ. ಆದರೆ ನಮ್ಮ ಮನಸ್ಸು ಎಲ್ಲಿ ಕೇಳುತ್ತೆ ಹೇಳು? ಕರಳು ಸಂಬಂಧ ಹೇಳ್ಕೊಂಡು ಬರುತ್ತೆ ನನ್ನನ್ನು. ನೀನು ಚೆನ್ನಾಗಿರಬೇಕು, ನೀನು ಸಂತೋಷವಾಗಿರೋದನ್ನು ನಾವು ನೋಡಬೇಕು ಅಂತಾನೆ ತಾನೇ ನಾನು ಇಲ್ಲಿಗೆ ಓಡೋಡೋಡ್ ಬರೋದು. ಬಂದು ಹೀಗೆ ಚುಚ್ಚಿ ಮಾತಾಡಿ ಹೋಗ್ತೀಯಾ? ಇನ್ನೇನು ಸಂತೋಷ ಪಡೋದು ನಾನು? ನೀನೇನಾರು ಅಂದ್ಕೊಳ್ಳೆ, ನಮಗೆ ನಿನ್ನ ಸುಖಾನೇ ಮುಖ್ಯ. ಅದಕ್ಕೋಸ್ಕರ ನಾವೇನು ಬೇಕಾದರೂ ಮಾಡೋಕ್ಕೆ ತಯಾರಾಗಿದ್ದೀವಿ. ಈಗಲೂ ಕಾಲ ಮುಂಚಿಲ್ಲ ರಶ್ಮಿ. ಈ ಕೊಂಪೆಯಿಂದ ಆಚೆ ಬಂದು ಬೇರೆ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ನೋಡು. ಈ ಋಣನ ಇಲ್ಲೇ ತೀರಿಸ್ಬಿಟ್ಟು ನಿನಗೆ ಬೇರೆ ಮದುವೆ ಮಾಡಿಸ್ತೀವಿ. ಬೇಕಾದರೆ ಬೇರೆ ದೇಶಕ್ಕೆ ಹೊರಟೋಗ್ಬಿಡು. ವಿದೇಶದಲ್ಲಿ ಒಳ್ಳೊಳ್ಳೆ ಸಂಬಂಧಗಳಿರುತ್ತಂತೆ.
ಹೇಗಮ್ಮ ಮನ್ಸು ಬರುತ್ತೆ ನಿಂಗೆ ಹೀಗೆಲ್ಲ ಮಾತಾಡೋದಕ್ಕೆ? ಮಗಳ ಮದುವೆ ಆಗಿ 2 ದಿವಸ ಆಗಿಲ್ಲ, ಆಗ್ಲೇ ಇದೆಲ್ಲ ಬಂದು ಹೇಳ್ತಿದ್ಯಲ್ಲ. ಒಂದ್ಸತಿ ನಂಗೆ ಅನುಮಾನ ಬರುತ್ತೆ ನೀನೇನ ನಮ್ಮಮ್ಮ ಅಂತ. ನೀನೇನಾದರೂ ಅನ್ಕೊಳ್ಳೆ, ನಾವೇನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ಅನ್ನೋದನ್ನು ಮಾತ್ರ ಮರಿಬೇಡ. ನೀನು ಒಂದ್ಸಲ ಯೋಚನೆ ಮಾಡಿ ನೋಡು. ಹೀಗೆ 3 ದಿನಕ್ಕೆ ಕಷ್ಟಗಳನ್ನ ಮೈ ಮೇಲೆ ಎಳ್ಕೊಂಡು ಒದ್ದಾಡ್ತಾ ಬಿದ್ದಿರ್ತೀಯೋ, ಇಲ್ಲ ನಾವು ಹೇಳ್ದಂಗೆ ಏನಾದ್ರು ಕೇಳ್ತೀಯೋ ಅಂತ. ತುಂಬ ಧನ್ಯವಾದಗಳು ನಿಮ್ಮ ಈ ದುರಾಲೋಚನೆಗೆ. ನಾನು ನಿಮಗೆ ಕೇಳ್ಕೊಳ್ಳೋದಿಷ್ಟೇ, ನನ್ನ ಪಾಡಿಗೆ ಬಿಟ್ಬಿಡಿ. ನನಗೂ ಚೆನ್ನಾಗಿ ಗೊತ್ತು ಹೇಗೆ ಬದುಕೋದು ಅಂತ. ನೀನು ನನ್ನ ಮತ್ತೆ ಬಂಗಾರಿಯವ್ರ ಮದುವೆಗೆ ಒಪ್ಕೊಂಡಾಗ ಎಷ್ಟು ಬದಲಾಗಿದ್ದಾಳೆ ನಮ್ಮಮ್ಮ ಅಂತ ಹೆಮ್ಮೆ ಅನಿಸ್ತಾ ಇತ್ತು. ಆದರೆ ಮನಸ್ಸಲ್ಲಿ ಒಂದು ಕಡೆ ಈ ಮನೆಯವ್ರ ಬಗ್ಗೆ ದ್ವೇಷದ ಹೋಗಿ ಆಡ್ತಾನೆ ಇದೆ ಅಂತ ನನಗೆ ಇವತ್ತು ಗೊತ್ತಾಯ್ತು. ಹೊರಟು ಬಿಡಮ್ಮ, ನೀನು ನನ್ನ ಮುಂದೆನೇ ಇದ್ರೆ ನನಗೆ ನಿನ್ನ ಬಗ್ಗೆ ಅಸಹ್ಯ ಅನ್ಸುತ್ತೆ. ರಶ್ಮಿ, ಅಮ್ಮ, ನೀನು ತಂದಿರೋ ಈ ಹಣ್ಣನ್ನೆಲ್ಲ ತಗೊಂಡು ಹೋಗು. ಅದನ್ನು ನೋಡ್ತಾ ಇದ್ರೆ ನಿನ್ನ ಮುಖಾನೇ ಕಾಣಿಸ್ತಾ ಇರುತ್ತೆ. ಈ ಕೊಂಬೆಯಿಂದ ಆಚೆ ಬಂದು ಬೇರೆ ಮದುವೆ ಮಾಡ್ಕೊತೀನಿ ಅಂತ ಹೇಳಿ ನೋಡು. ಈ ಋಣನ ಇಲ್ಲೇ ತೀರಿಸ್ಬಿಟ್ಟು ನಿನಗೆ ಬೇರೆ ಮದುವೆ ಮಾಡಿಸ್ತೀವಿ. ಬೇರೆ ದೇಶಕ್ಕೆ ಹೊರಟೋಗ್ಬಿಡು. ಈ ದೇಶದಲ್ಲಿ ಒಳ್ಳೊಳ್ಳೆ ಸಂಬಂಧಗಳಿರುತ್ತಂತೆ. ಮಹಾತಾಯಿ, ಇಲ್ಲಿ ನಮ್ಮ ಕುಲದೇವ್ರನ್ನ ಪೂಜಿಸೋಕ್ ಬಂದಿದ್ದೀವಿ. ಜೊತೆಗೆ ನೀನ್ ಹೇಳಿದ ಸ್ವರ್ಣಲಿಂಗನ ತಗೊಂಡು ಹೋಗ್ಬೇಕು. ಹೆಸರು ಯಾವ್ದಾರೋ ಬರ್ಲಿ, ನಾನು ಇಲ್ಲಿಂದ ಸ್ವರ್ಣಲಿಂಗನ ತಗೊಂಡು ಹೋಗಕ್ಕೆ ನೀನೇ ನಂಗೆ ಸಹಾಯ ಮಾಡಬೇಕು. ಶಂಭೋ ಮಹಾದೇವ ಶಂಭೋ. ಮಗು, ನೀನು ಅಮ್ಮನವ್ರನ್ನ ಸ್ಮರಣೆ ಮಾಡಿಕೊಂಡು ಒಂದು ಎಲೆ ಎತ್ಕೊಮ್ಮ. ಯಾರ ಹೆಸರು ಬರುತ್ತೋ ಅವ್ರಿಗೆ ದೀಕ್ಷೆ ಕೊಡೋಣ. ಕಲ್ಲು ಕೋಳಿ ಕೂಗುತ್ತೈತೆ, ಬಣ್ಣ ಬದಲಾಗತೈತೆ, ಯಜಮಾನ ಬಂದವನೇ, ಸ್ವಾಮಿ ದರ್ಶನ ನೀಡವನೇ. ತೆಗಿ ಮಗ ಎಲೆಯ, ಕೊಡು ಅಧಿಕಾರ ದಂಡವ ಗಂಡುಗಲಿಗೆ. ಬಾಯಿ ಮುಚ್ಕೊಂಡು ನಿಂತ್ಕೋ, ಬಡಾಯಿಸ್ಬೇಡ. ಒಂದೇ ಒಂದು ಮಾತು ಹೆಚ್ಚಿಗೆ ಆಡಿದ್ರೆ ನಾನೇ ನಿನ್ನ ತಲೆ ಬಿಚ್ಚಿಬಿಡ್ತೀನಿ. ಶಿವಸ್ವಾಮಿ, ಯಾಕಪ್ಪ ಪಾಪ ಅವನ್ನ ಬೈತಾನೇ ಇದೆಯಾ? ಅವನು ಒಂದೊಂದ್ಸರಿ ಅರ್ಥ ಇಲ್ಲದೆ ಮಾತಾಡಿದ್ರು ಅದರಲ್ಲಿ ಅರ್ಥ ಅಡಗಿರತ್ತಲ್ವಾ? ಎಷ್ಟೋ ಸಲಿ ನಮ್ಮ ಕಷ್ಟಗಳೆಲ್ಲ ಅವನಿಂದಾನೇ ನಿವಾರಣೆ ಆಗಿದೆ ಅಲ್ವಾ? ತಿಳಿದೇ ಇರೋ ಎಷ್ಟೋ ಪ್ರಶ್ನೆಗಳಿಗೆ ಅವನಿಂದಾನೇ ಉತ್ತರ ಸಿಕ್ಕಿರೋದು ಅಲ್ವಾ? ತಿಳಿದವ್ರಿಗೆ ತಿಳಿಸಿ ಹೇಳಿದ್ರೆ ತಿಳಿವಳಿಕೆ ಜ್ಞಾನದ ಕೊಳ, ತಿಳಿಲಾರದವ್ರಿಗೆ ತಿಳಿಸಿ ಹೇಳಿದ್ರೆ ಹೇಳೋದೆಲ್ಲ ಮಣ್ಣು ಪಾಲು. ಕೇಳು ನನ್ನ ಚನ್ನಮಲ್ಲಿಕೆ ಚನ್ನಾಂಬಿಕೆ, ನಡೀಲಿ ಎಲೆ ಆಟ. ಹೋಗಮ್ಮ ನ್ಯಾಯದೇವತೆ, ಮುಕುಂದ ಸ್ವಾಮಿಗಳು ಆಗ್ಲೇ ನಿರ್ಧರಿಸಿದ್ದಾರೆ,
ಯಾರು ದೀಕ್ಷೆ ತಗೋಬೇಕು ಅಂತ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ.